ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಪ್ರತಿಯೊಂದು ವಾದದಲ್ಲಿ ಗೆಲ್ಲಬೇಕು ಅಂದ್ಕೊಳ್ತೀಯಾ ಅಥವಾ ಜೀವನದಲ್ಲಿ ಗೆಲ್ಲಬೇಕು ಅಂತ ಬಯಸ್ತೀಯಾ? ಕೂಗುವವನು ಶಕ್ತಿಶಾಲಿ ಅಂತ ನಿನಗನ್ಸ್ಬೋದು. ಇದು ಸಹಜ. ಆದರೆ ಇತಿಹಾಸ ಏನು ಹೇಳುತ್ತದೆ ಅಂತ ಗೊತ್ತಾ? ಜಗತ್ತನ್ನೇ ಬದಲಿಸಿದವರು ಕೂಗಲಿಲ್ಲ, ಅವರು ಮೌನವಾಗಿದ್ದರು. ಇಂದು ನಾವು ಮಾತನಾಡೋದು ಒಂದು ರಹಸ್ಯದ ಬಗ್ಗೆ. ಇದನ್ನು ಯಾರೂ ಕೂಡ ಶಾಲೆಯಲ್ಲಿ ಕಲಿಸೋದಿಲ್ಲ. ಅಷ್ಟೇ ಅಲ್ಲದೆ ಇದನ್ನು ಯಾರೂ ಕೂಡ ಸಮಾಜದಲ್ಲಿ ಹೇಳುವುದಿಲ್ಲ. ಆದರೆ ಯಶಸ್ಸಿನ ಮೂಲ ಅದೇ ಮೌನ. ಮೌನ ಅಂದರೆ ಶಕ್ತಿ. ಮೌನ ಅಂದರೆ ದುರ್ಬಲತೆ ಅಲ್ಲ. ಮೌನ ಅಂದರೆ ಒಪ್ಪಿಗೆ ಅಂತೂ ಅಲ್ಲವೇ ಅಲ್ಲ. ಮೌನ ಅಂದರೆ ಭಯವೂ ಅಲ್ಲ. ಮೌನ ಅಂದರೆ ಒಂದು ಆಯುಧ. ಯಾರಿಗೆ ತಮ್ಮ ಮೇಲೆ ನಂಬಿಕೆ ಇರುತ್ತದೋ ಅವರಿಗೆ ಮಾತ್ರ ಮೌನದಿಂದ ಇರುವ ಧೈರ್ಯ ಇರುತ್ತದೆ. ಯಾಕಂದ್ರೆ ಕೂಗುವವನು ತನ್ನನ್ನು ಸಾಬೀತುಪಡಿಸಬೇಕು ಅಂತ ಭಯಪಡ್ತಾನೆ. ಆದರೆ ಮೌನವಾಗಿರುವವನು ತನ್ನ ಮೌಲ್ಯ ಗೊತ್ತಿರುವವನು. ನೋಡು, ಜಗತ್ತಿನಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಮೌನದ ಮೂಲಕವೇ ಶಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದಲ್ಲಿ ಶಬ್ದಕ್ಕಿಂತ ಮೌನವನ್ನು ಆಯ್ಕೆ ಮಾಡಿದರು. ಅವರ ಮೌನವೇ ಬ್ರಿಟಿಷರ ವಿರುದ್ಧ ಒಂದು ಪ್ರಮುಖವಾದಂತಹ ಘೋಷಣೆಯಾಗಿತ್ತು. ಅವರು ಕೂಗಲಿಲ್ಲ, ಆದರೆ ದೇಶ ಎದ್ದತ್ತು. ಇದೇ ಮೌನದ ಶಕ್ತಿ. ಗೌತಮ ಬುದ್ಧ ಏನು ಕಲಿಸಿದ್ರು? ಶಾಂತಿ ಒಳಗಿಂದ ಶುರುವಾಗಬೇಕು ಅಂತ. ಅವರು ಯುದ್ಧ ಮಾಡಿಲ್ಲ, ಅವರು ದಂಗೆ ಮಾಡಿಲ್ಲ, ಅವರು ಮೌನದಲ್ಲಿ ಧ್ಯಾನವನ್ನು ಮಾಡಿದರು. ಆ ಮೌನವೇ ಇಂದು ಕೋಟ್ಯಾಂತರ ಜನರ ಬದುಕನ್ನು ಬದಲಿಸಿದೆ. ಇಂದಿನ ಕಾಲದಲ್ಲಿನ ಜನರಿಗೆ ಶಾಂತಿ ಇಲ್ಲ. ಪ್ರತಿಯೊಬ್ಬರೂ ತಮ್ಮನ್ನು ಸಾಬೀತುಪಡಿಸಲು ಹೋರಾಟವನ್ನು ಮಾಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ಗಳಿಗೆ ಉತ್ತರ ಕೊಡಬೇಕು, ಪ್ರತಿಯೊಂದು ವಿಚಾರಕ್ಕೂ ಅಭಿಪ್ರಾಯ ಹೇಳಬೇಕು ಅಂತ ತಲೆ ಕೆಡಿಸಿಕೊಳ್ತಾರೆ. ಆದರೆ ನಿಜವಾದ ಶಕ್ತಿ ಏನು ಗೊತ್ತಾ? ಪ್ರತಿಯೊಂದು ಯುದ್ಧಕ್ಕೂ ಹೋಗದೇ ಇರುವುದು. ನಿನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ನೀನು ಕೂಡಲೇ ಉತ್ತರ ಕೊಡಬೇಕಾ ಅಥವಾ ನಿನ್ನ ಕೆಲಸದ ಮೂಲಕ ಉತ್ತರವನ್ನು ಕೊಡಬೇಕಾ? ಗದ್ದಲದ ಉತ್ತರ ಕ್ಷಣಿಕ, ಆದರೆ ಮೌನದ ಉತ್ತರ ಶಾಶ್ವತ. ಮೌನ ನಿನಗೆ 3 ಶಕ್ತಿಗಳನ್ನು ಕೊಡುತ್ತದೆ. ಮೊದಲನೇದು ಸ್ವಯಂ ನಿಯಂತ್ರಣ. ಯಾರಾದರೂ ನಿನ್ನನ್ನು ಪ್ರಚೋದಿಸಿದಾಗ ಪ್ರತಿಕ್ರಿಯೆ ಕೊಡದೇ ಇರೋದು. ಒಂದು ಮಹಾಶಕ್ತಿ. ಆ ಕ್ಷಣದಲ್ಲಿ ನೀನು ನಿನ್ನ ಮನಸ್ಸನ್ನು ಗೆಲ್ಲುತ್ತೀಯ. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲ. ಎರಡನೇದು ಆಲೋಚನೆಯ ಆಳ. ಮೌನವಾಗಿರುವಾಗ ನಿನ್ನ ಒಳಗಿರುವ ಧ್ವನಿ ಕೇಳಿಸುತ್ತದೆ. ಗದ್ದಲದಲ್ಲಿ ಸತ್ಯ ಕೇಳಿಸುವುದಿಲ್ಲ, ಮೌನದಲ್ಲಿ ಮಾತ್ರ ನಿನ್ನ ದಾರಿ ಕಾಣುತ್ತದೆ. ಮೂರನೇದು ಗೌರವ. ಯಾರು ಹೆಚ್ಚು ಮಾತನಾಡುವವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ, ಆದರೆ ಮೌನವಾಗಿರುವವನ ಮಾತಿಗೆ ಬೆಲೆ ಇರ್ತದೆ. ಯಾಕಂದರೆ ಅವನು ಪ್ರತಿಯೊಂದು ಮಾತನ್ನು ಯೋಚಿಸಿ ಮಾತನಾಡ್ತಾನೆ. ಜೀವನದಲ್ಲಿ ಕೆಲವೊಮ್ಮೆ ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ನಿನ್ನ ಮೌನವನ್ನು ದುರ್ಬಲತೆ ಎಂದು ಭಾವಿಸಬಹುದು. ಅದರ ನೆನಪಿರಲಿ, ಸಿಂಹ ಕಾಡಿನಲ್ಲಿ ಘೋಷಣೆ ಮಾಡುವುದಿಲ್ಲ, ಅದು ಮೌನವಾಗಿ ನಡೆದು ಬರುತ್ತದೆ. ಅದರ ಉಪಸ್ಥಿತಿ ಸಾಕು. ನೀನು ಯಶಸ್ವಿಯಾಗಬೇಕಾದ್ರೆ ಪ್ರತಿಯೊಂದು ವಾರದಲ್ಲೂ ಗೆಲ್ಲಬೇಕಾಗಿಲ್ಲ. ಕೆಲವೊಮ್ಮೆ ಸೋಲನ್ನು ಮೌನವಾಗಿ ಸ್ವೀಕರಿಸಬೇಕು. ಯಾಕಂದರೆ ಸಮಯವೇ ನಿನ್ನ ಪರವಾಗಿ ಮಾತನಾಡುತ್ತದೆ. ನಿನ್ನ ಕನಸುಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡ. ಮೌನವಾಗಿ ಕೆಲಸವನ್ನು ಮಾಡು. ಫಲಿತಾಂಶವೇ ಮಾತನಾಡಲಿ. ಜಗತ್ತು ಫಲಿತಾಂಶವನ್ನು ಗೌರವಿಸುತ್ತದೆ, ಗದ್ದಲವನ್ನಲ್ಲ. ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ಕಡಿಮೆ ಎಂದ್ರ ಮೌನವಾಗಿರು. ನಿನ್ನ ಸಾಧನೆಗಳೇ ಉತ್ತರ ಕೊಡಲಿ. ಯಾರಾದರೂ ನಿನ್ನನ್ನು ಅವಮಾನಿಸಿದ್ರ ಮೌನವಾಗಿರು. ನಿನ್ನ ವ್ಯಕ್ತಿತ್ವವೇ ಪ್ರತಿಫಲವಾಗಲಿ. ಮೌನ ಅಂದರೆ ನಿನ್ನ ಒಳಗಿನ ಶಕ್ತಿ. ಅದು ಆತ್ಮವಿಶ್ವಾಸದ ರೂಪ. ಅದು ಸಹನೆಯ ಚಿಹ್ನೆ. ಅದು ಆಳವಾದ ಜ್ಞಾನ. ಇಂತಹ ಒಳ್ಳೆಯ ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗ್ತೀನಿ. ಮತ್ತಷ್ಟು ಶಕ್ತಿಯ ಮಾತುಗಳಿಗೆ, ಜೀವನ ಬದಲಾಯಿಸುವ ಮಾತುಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.